ನಮಸ್ತೆ, ಶಂಕರನಾರಾಯಣ್ ಅಂತ ನಾನು. ಇದು ಗೇಟ್ವೇ ಮೆಡೋಸ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಜೆಕ್ಟು. ಇದು ಬಂದು ನಿಮಗೆ ದೇವನಹಳ್ಳಿಯಿಂದ 10 ಕಿಲೋಮೀಟರ್ ಈ ಪ್ರಾಜೆಕ್ಟ್ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಇದೇ ಮೈನ್ ರೋಡು. ಇದು ಬಂದು ನಿಮಗೆ ಮುಂಚೆ 30 ಫೀಟ್ ರೋಡ್ ಇತ್ತು, ಇವಾಗ 40 ಫೀಟ್ ರೋಡ್ ಮಾಡ್ತಾ ಇದ್ದಾರೆ. ಹೈವೇ ಆಗ್ತಾ ಇದೆ ಈ ರೋಡ್ ಇದು. ಸೊ ಇಲ್ಲಿಂದ ಕೇವಲ ನಮ್ದು 50 ಅಡಿ ದೂರದಲ್ಲಿ ನಮ್ಮ ಲೇಔಟ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಟೋಟಲ್ 50 ಎಕರ್ಸ್ ಲೇಔಟ್ ಇದು. ಇದು ಬಂದು ಮೈನ್ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ಗೆ ನಾವು ಒಂದು 60 ಅಡಿ ರೋಡ್ ಮಾಡಿದೀವಿ ಒಳಗಡೆ. ಒಟ್ಟು 50 ಎಕರೆ ಲೇಔಟ್ ಅಲ್ಲಿ ಸುಮಾರು 550 ಸೈಟ್ ನಾವು ಆಲ್ರೆಡಿ ಡೆವಲಪ್ ಆಗಿ ಸುಮಾರು ಸೈಟ್ಸ್ ಎಲ್ಲ ರಿಜಿಸ್ಟರ್ ಆಗಿದೆ. ಸೊ ಆಲ್ರೆಡಿ ಇದು ಬಂದು DC ಕನ್ವರ್ಷನ್ ಮತ್ತೆ DTCP ಅಪ್ರೂವ್ಡ್ ಇದು. ಮತ್ತೆ ಏನು ಇದು ಅಡ್ವಾಂಟೇಜ್ ಆಫ್ ಇದು ಲೇಔಟ್ ಅಂತಂದ್ರೆ, ಈ ರೋಡ್ ಬಂದು ಹೊಸಕೋಟೆಗೆ ಹೋಗುತ್ತೆ, ಈ ರೋಡ್ ಒಂದು ದೇವನಹಳ್ಳಿಗೆ ಹೋಗುತ್ತೆ. ಇದು ಬಂದು ಕೇವಲ 10 ಕಿಲೋಮೀಟರ್ ಆಗುತ್ತೆ ದೇವನಹಳ್ಳಿ ಟೌನ್ಗೆ. ಮತ್ತೆ ಇದ್ರ ಬ್ಯಾಕ್ ಸೈಡ್ ಕೇವಲ ಒಂದು 2 ಕಿಲೋಮೀಟರ್ ಅಲ್ಲಿ ನೀವು ಇಂಡಸ್ಟ್ರಿಯಲ್ ಏರಿಯಾ, KEDB ಇಂಡಸ್ಟ್ರಿಯಲ್ ಏರಿಯಾ ನೀವು ನೋಡಬಹುದು. ಸೊ ಹಿಂಗೆ ಸ್ಟ್ರೈಟ್ ಹೋದ್ರೆ ಅದೇ ರೋಡಲ್ಲಿ ಹೋದ್ರೆ ನಿಮಗೆ ಏರ್ಪೋರ್ಟ್ ಒಂದು 12 ಕಿಲೋಮೀಟರ್ ಅಲ್ಲಿ ನೀವು ಏರ್ಪೋರ್ಟ್ ಕಡೆ ನೀವು ನೋಡಬಹುದು. ಇದು ಬಂದು ಮೈನ್ ಎಂಟ್ರೆನ್ಸ್ ಆಫ್ ದ ಗೇಟ್ ಇದು. ಸೊ ಇದು 2 ವೇ ಎಂಟ್ರಿ, ಒಂದು ಎಂಟ್ರಿ ಒಂದು ಎಕ್ಸಿಟ್. ಸೊ ಇಲ್ಲಿ ನೋಡಬಹುದು ಸೆಕ್ಯೂರಿಟಿ ರೂಮ್ ಇದೆ, ಮತ್ತೆ ಇಲ್ಲಿ ಮೇಲ್ಗಡೆ CC ಕ್ಯಾಮ್ರಾ ಕಾಣಿಸ್ತಾ ಇದೆ. ಇಲ್ಲಿ 24/7 CC ಕ್ಯಾಮ್ರಾ ಇರೋದ್ರಿಂದ ಕಸ್ಟಮರ್ಸ್ ಯಾರು ತಗೊಳ್ತಾರೆ, ಯಾರು ಕಸ್ಟಮರ್ಸ್ ಒಳಗಡೆ ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಕಂಪ್ಲೀಟ್ ಇಲ್ಲಿ ಇನ್ಫಾರ್ಮೇಷನ್ನು ನಮಗೆ ಸಿಗತ್ತೆ. ಸೊ ಇದ್ರ ಮುಖಾಂತರ ನಾವು ಒಳಗಡೆಗೆ ಹೋದರೆ ಸೊ ನಿಮಗೆ ಎಲ್ಲ ರೀತಿ ಪಾರ್ಕ್ಗಳು, ಒಟ್ಟು ಲೇಔಟಲ್ಲಿ 5 ಪಾರ್ಕ್ ಇದೆ. ಒಂದೊಂದು ಪಾರ್ಕು ಸಾಧಾರಣ ಒಂದೊಂದು ಎಕರೆನಲ್ಲಿ ನಾವು ಲೇಔಟು ಇದು ಪಾರ್ಕ್ ಮಾಡಿದ್ದೀವಿ. ಮತ್ತು ಇಲ್ಲಿ ಆಲ್ರೆಡಿ ಒಬ್ಬರು ಮನೆ ಕಡೆ ಕಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಒಳಗಡೆ. ಇಲ್ಲಿ ನೋಡಿ, ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದೊಂದು ಗಾರ್ಡನ್ ಮಾಡಿದ್ದೀವಿ. ಸೊ ಈ ಗಾರ್ಡನ್ ನಾವು ಸಾಧಾರಣವಾಗಿ ಒಂದು 7-8 ವರ್ಷ ಆಯಿತು ಈ ಗಾರ್ಡನ್ ಮಾಡಿ. ಸೊ ಇದೇ ಗಾರ್ಡನ್ನು ನಾವು ಸುಮಾರು 5 ಥರ ಗಾರ್ಡನ್ಗಳು ಡಿಫ್ರೆಂಟು ಡೈಮೆನ್ಷನ್ನಲ್ಲಿ ನಾವು ಗಾರ್ಡನ್ನು ಮಾಡಿದ್ದೀವಿ. ಸೊ ಬರೀ ಗಾರ್ಡನನ್ನು ಮಾತ್ರ ಸುಮ್ಮನೆ ಮಾಡಿಬಿಟ್ಟು ಬಿಟ್ಬಿಟ್ಟಿಲ್ಲ. ಸೊ ತುಂಬ ವೆಲ್ ಮೇಂಟೈನ್ಡ್ ಗಾರ್ಡನ್ ಇದು. ಸೊ ಮಕ್ಕಳು ಬಂದರೆ ಇಲ್ಲಿ ಆಟ ಆಡ್ಕೊಳ್ಳೋಕ್ಕೆ, ಮತ್ತು ಏಜ್ಡ್ ಪೀಪಲ್ ಬಂದರೆ ಕೂತ್ಕೊಳ್ಳೋಕೆ, ರೆಸ್ಟ್ ತೊಗೊಳ್ಳೋಕ್ಕೆ, ಮತ್ತು ಈ ಫ್ಯಾಮಿಲೀಸ್ ಬರ್ತಾರೆ ವೀಕೆಂಡ್ಸು, ಸಾಟರ್ಡೆ ಸಂಡೇ ಬಂದರೆ ಅವರೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಒಳಗಡೆ ಎಲ್ಲ ಶೆಲ್ಟ್ರೆಲ್ಲ ಹಾಕಿದ್ದೀವಿ. ಸೊ ಅದನ್ನು ನೀವು ನೋಡ್ತಾ ಇರ್ಬೋದು. ಸೊ ಅದು ಕಾಣಿಸುತ್ತೆ. ಸೊ ಇದು ನೋಡಿ, ಇದು ಬಂದು 40 ಫೀಟ್ ರೋಡ್ ಇದು. ಸೊ ರೋಡ್ ಕಡೆನೂ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಮತ್ತು ಎಲೆಕ್ಟ್ರಿಸಿಟಿ ಆಲ್ರೆಡಿ ಇರೋದ್ರಿಂದ ಸೊ ಸುಮಾರು ಒಂದು 10-20 ಸ್ಟ್ರೀಟ್ ಲೈಟ್ಸ್ ಎಲ್ಲ ಒಳಗಡೆ ಇದೆ. ಒಳ್ಳೆ ಎಲ್ಲ ನಿಮಗೆ ರಾತ್ರಿ ಹೊತ್ತಿನಲ್ಲೆಲ್ಲ ಸ್ಟ್ರೀಟ್ ಲೈಟು ನೋಡ್ಬೋದು. ನೋಡಿ ಉದಿತಾ ಇದೆ ಆಲ್ರೆಡಿ ಸ್ಟ್ರೀಟ್ ಲೈಟು. ಸೊ ಹಂಗಾಗಿ ಸೊ ಯಾವುದೇ ರೀತಿಯಲ್ಲಿ ನಿಮಗೆ ಇಲ್ಲಿ ನಾವು ಎತ್ಕೊಂಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ, ಏನಾಗುತ್ತೋ ಏನೋ ಅಂತ ಭಯನೂ ಇಲ್ಲ ಇಲ್ಲಿ. ಸೊ ಮತ್ತು ಇನ್ನೊಂದು ಏನಂತಂದರೆ, ಅಪ್ರಿಷಿಯೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ, ಯಾರು ಇಲ್ಲಿ ತೊಗೊಂಡಿದ್ದಾರೆ ಒಂದು 7-8 ಇಯರ್ಸ್ ಬ್ಯಾಕು ಬರೀ 500 ರೂಪೀಸ್ 600 ರೂಪೀಸ್ ಕೊಟ್ಟಿದ್ದಾರೆ. ಇವತ್ತು ಈ ಲೇಔಟಲ್ಲಿ 2,500 ರೂಪಾಯಿ ನಡೀತಾ ಇದೆ ಸ್ಕ್ವೇರ್ ಫೀಟ್. ಅಂದರೆ ಆಲ್ಮೋಸ್ಟು 5 ಟೈಮ್ಸ್ ಅಪ್ರಿಷಿಯೇಷನ್ ಆಗಿದೆ. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಅಸೋಸಿಯೇಷನ್ ಆಫೀಸ್ ಇದು ಬಿಲ್ಡಿಂಗು, ಇದು ಲೇಔಟ್ ಆಫೀಸ್ ಇದು. ಸೊ ಅದು ಕೂಡ ನಾವೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಸೌಕರ್ಯ ಇದೆ ಲೇಔಟಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸೊ ಯಾರಾದರೂ ಇಲ್ಲಿ ಸೈಟ್ ತೊಗೋಬೇಕು, ಯಾವ ರೀತಿ ತೊಗೋಬೇಕು, ಏನು ಪ್ರಾಬ್ಲಮ್ ಇದೆಯಾ ಏನು ಅಂತ ಸಹಜವಾಗಿ ಅವ್ರಿಗೆ ಡೌಟ್ ಬರುತ್ತೆ. ಸೊ ಆ ಡೌಟು ನಿವಾರಣೆ ಮಾಡೋಕ್ಕೆ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತೀವಿ ಲೀಗಲ್ ವೆರಿಫಿಕೇಷನ್ಗೆ. ಸೊ ಮತ್ತು ಬುಕ್ಕಿಂಗ್ ಕೂಡ ತುಂಬ ಈಸಿ ಪ್ರೊಸೀಜರ್ ನಮ್ಮದು, ಬೇರೆಯವ್ರ ಥರ ಎಲ್ಲನೂ ಕಾಂಪ್ಲಿಕೇಶನ್ ಇರೋಲ್ಲ. ಯಾಕೆ ಅಂತಂದರೆ ನಮ್ಮದೆಲ್ಲ ಕನ್ವರ್ಷನ್ನು, ಅಪ್ರೂವಲ್ಲು ಮತ್ತು ಎಲ್ಲ ಆ್ಯಸ್ ಪರ್ ಆಸ್ ಗೌರ್ಮೆಂಟ್ ನಾರ್ಮ್ಸಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿರೋದು. ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಮನೆ ಕಟ್ಟಿರೋದಾಗಿರ್ಬೋದು, ಎಲ್ಲನೂ ನಾವು ಆ್ಯಸ್ ಪರ್ ದ ಗೌರ್ಮೆಂಟು ಇದ್ರ ಪ್ರಕಾರನೇ ನಾವು ಈ ಲೇಔಟ್ನ ಮಾಡಿದ್ದೀವಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಪಾರ್ಕ್ ಒಳಗಡೆ ಇದು ಶೆಲ್ಟರ್ ಇದು. ಇದು ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ವೀಕೆಂಡ್ಸಲ್ಲಿ ಕೆಲವು ಫ್ಯಾಮ್ಲೀಸ್ ಬರ್ತಾರೆ ಇಲ್ಲಿ ಸಾಟರ್ಡೆ ಸಂಡೇ. ಮಾಮೂಲಿಯಾಗಿ ಬೆಂಗಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಕೆಲವ್ರಿಗೆ. ಒಂದು ಔಟಿಂಗ್ ಅಂತ ಬರ್ತಾರೆ, ಒಂದು 50 ಕಿಲೋಮೀಟ್ರು ಆ ಥರ ಔಟಿಂಗ್ ಬಂದರೆ ಸೊ ಫ್ಯಾಮ್ಲೀಸ್ ಜೊತೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿ ಕೂತ್ಕೋಬೋದು, ಈ ಪಾರ್ಕಲ್ಲಿ ಆಟ ಆಡ್ಬೋದು, ಮಕ್ಕಳೆಲ್ಲ ಆಟ ಆಡ್ಬೋದು. ಈ ಪಾರ್ಕ್ನ ತುಂಬ ಚೆನ್ನಾಗಿ ನೀಟಾಗಿ ನಾವು ಮೇಂಟೈನ್ ಮಾಡಿದ್ದೀವಿ. ಸೊ ಇದೇ ಥರ ಪಾರ್ಕ್ಗಳು ಸುಮಾರು 4-5 ಪಾರ್ಕು ಒಳಗಡೆ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ನಮ್ಮದು ಪಾರ್ಕ್ಗಳಿದೆ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ತಗೊಂಡಿರೋ ಸೈಟ್ಗಳವರು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಯಾಕೆ ಫೀಲ್ ಆಗ್ತಾರೆ ಅಂತಂದರೆ, ಒಂದು ಡಾಕ್ಯುಮೆಂಟೇಷನಲ್ಲಾಗಿರ್ಬೋದು, ಮತ್ತು ಒಂದು ಅಪ್ರಿಷಿಯೇಷನಲ್ಲಾಗಿರ್ಬೋದು, ಒಂದು ಡೆವಲಪ್ಮೆಂಟ್ ಆಗಿರ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ಇದು ಏರ್ಪೋರ್ಟ್ಗೆ ತುಂಬ ಹತ್ರದಲ್ಲಿರೋದ್ರಿಂದ ಬರೀ ಏರ್ಪೋರ್ಟ್ಗೆ 10 ಮಿನಿಟ್ಸ್ ಅಷ್ಟೇ ಇದು, ಜಾಸ್ತಿ ಏನು ದೂರ ಇಲ್ಲ. ಅರ್ಧ ಗಂಟೆ 1 ಅವರ್ ಆ ಥರ ಏನಿಲ್ಲ.
ಬರೀ 10 ನಿಮಿಷದಲ್ಲಿ ಏರ್ಪೋರ್ಟಿಂದ ನಮ್ಮ ಲೇಔಟ್ಗೆ ಬರ್ಬೋದು. ಮತ್ತು ಇಂಡಸ್ಟ್ರಿಯಲ್ ಏರಿಯಾ KID ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ 1.5 ಕಿಲೋಮೀಟ್ರ್ ಇದೆ. ಅದು ಅಷ್ಟೇ ನಿಮಗೆ ಫ್ಯೂಚರಲ್ಲಿ ಸುಮಾರು 60,000 ಜನ ಎಂಪ್ಲಾಯೀಸು ಇಲ್ಲಿ ಬರ್ತಾಯಿದ್ದಾರೆ KID ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಅವ್ರಿಗೆ ಹೌಸಿಂಗ್ ಎಲ್ಲ ಬೇಕು ಅಂತಂದರೆ ಇದೇ ನಿಯರೆಸ್ಟು ಲೇಔಟ್ ಇರೋದು. ಬೇರೆ ಯಾವುದು ಲೇಔಟ್ಗಳಿಲ್ಲ, ಅಕ್ಕಪಕ್ಕದಲ್ಲಿ ಯಾವುದು ಸುಮಾರು 10 ಕಿಲೋಮೀಟ್ರ್ ರೇಡಿಯಸಲ್ಲಿ ಯಾವುದೂ ಇಲ್ಲ. ಸೊ ಹಂಗಾಗಿ ಫ್ಯೂಚರಲ್ಲಿ ಇದು ಇನ್ನೊಂದು 2-3 ವರ್ಷದಲ್ಲಿ ಇದು 5,000ವರೆಗೂ ಹೋಗೋವಂಥ ಚಾನ್ಸಸ್ ಇದೆ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ, ಇದನ್ನ ಫ್ಯೂಚರಲ್ಲಿ ಒಂದು 2-3 ವರ್ಷದಲ್ಲಿ 5,000ವರೆಗೂ ಇದು ರೇಟು ಅಪ್ರಿಷಿಯೇಷನ್ ಆಗೋ ಚಾನ್ಸಸ್ಸು ತುಂಬ ಇದೆ. ಸೊ ಮನೆ ಕಟ್ಕೊಳ್ಳೋರು ದಯವಿಟ್ಟು ಹಿಂದ್ಗಡೆ ನೋಡ್ಬೋದು ನೀವು. ಆಲ್ರೆಡಿ ನಮ್ಮ ಲೇಔಟಲ್ಲಿ ಒಂದು 30-40 ಮನೆಯನ್ನು ಆಲ್ರೆಡಿ ಕಟ್ಟಿದ್ದಾರೆ. ಅವರು ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ, ತೊಗೊಂಡು ಹ್ಯಾಪಿಯಾಗಿ ಆವಾಗ ತೊಗೊಂಡಿರೋದೆಲ್ಲ ಕಡಿಮೆ ರೇಟ್ಗೆ ತೊಗೊಂಡು ಇವಾಗ ಮನೆ ಕಟ್ಕೊಂಡು ಹ್ಯಾಪಿಯಾಗಿ ವಾಸ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಾವು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು ಎಲ್ಲನೂ ನಾವು ಲೇಔಟಿಂದ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಅವರು ವೀಕೆಂಡ್ಸಲ್ಲಿ ಎಲ್ಲ ಬರ್ತಾರೆ, ಇಲ್ಲೇ ಇರ್ತಾರೆ. ಅವ್ರ ಮಕ್ಕಳು ಅಷ್ಟೇ ಇಲ್ಲೇ ಆಟ ಆಡ್ತಾ ಇರ್ತಾರೆ, ಪಾರ್ಕ್ಗಳಲ್ಲಿ ಇರ್ತಾರೆ, ಹೋಗ್ತಾರೆ. ಸೊ ಇನ್ನು ಫ್ಯೂಚರಲ್ಲಿ ಮನೆ ಕಟ್ಕೋಬೇಕು ಅಂದರು ಆರಾಮಾಗಿ ನಮ್ಮ ಲೇಔಟಲ್ಲಿ ಸೈಟ್ ತೊಗೊಂಡು ಇಮ್ಮಿಡಿಯೇಟು ಯಾವುದೇ ಒಂದು ಎಸಿಟೇಷನ್ ಇಲ್ದಿರ ಮನೆ ಕಟ್ಕೋಬೋದು. ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಸುಮಾರು ಜನಕ್ಕೆ ಎಲ್ಲ ಡೌಟ್ ಇರುತ್ತೆ. ಏನಿದು DC ಕನ್ವರ್ಷನ್ ಅಂತಾರೆ, DTCP ಅಂತಾರೆ, ರೇರಾ ಅಪ್ರೂವಲ್ ಅಂತಾರೆ, ಬ್ಯಾಂಕ್ ಅಪ್ರೂವಲ್ ಅಂತಾರೆ. ಸೊ ಇದೆಲ್ಲ ತಗೋಬಾರ್ದಾ ಏನಿದು ಅಂತೇಳಿ. ಸೊ 100% ಯಾಕೆಂತಂದರೆ ಆಲ್ರೆಡಿ ನಾವು ಇಲ್ಲಿ 500 ಸೈಟ್ಸ್ ಮೇಲ್ಗಡೆ ನಾವು ಸೇಲಾಗಿ ರಿಜಿಸ್ಟ್ರೇಷನ್ ಮಾಡಿದ್ವಿ ಥ್ರೂ ದ ನ್ಯಾಷನಲೈಸ್ ಬ್ಯಾಂಕ್ಸು, LICಯಿಂದ ಮತ್ತು ಡಿಫ್ರೆಂಟ್ ಬ್ಯಾಂಕ್ಸಿಂದ ನಾವು ಲೋನ್ ಕೊಟ್ಟು ಆಲ್ರೆಡಿ ಸುಮಾರು 5 ವರ್ಷ 6 ವರ್ಷ ಆಗಿದೆ. ಸೊ ನಾವು ಈ ಲೇಔಟ್ನ ಸ್ಟಾರ್ಟ್ ಮಾಡಿದಾಗೆಲ್ಲನೂ ತುಂಬ ಕಡಿಮೆ ರೇಟಿಗೂ ಮಾಡಿದ್ವಿ. ಸೊ ಆವಾಗ ಜನ ಏನು ಅಂದ್ಕೊಳ್ತಾಯಿದ್ರು, ಬಂದು ನೋಡಿದ ತಕ್ಷಣ ಅಯ್ಯೋ ಏನು ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಅಂಥೇಳಿ ಭಯ ಪಡೋರು. ಅವಾಗ ಬರೀ 500 ರುಪೀಸ್ ನಾವು ಕೊಟ್ಟು ಮಾಡಿದಾಗ. ಸೊ ಇವಾಗ ಅವ್ರು ಬಂದು ನೋಡಿದಾಗ ಅವ್ರಿಗೆ ಖುಷಿ ಆಗುತ್ತೆ, ನೋಡಿ ಎಷ್ಟು ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ನಮ್ಮ ಸೈಟ್ ಒಂದು 2,000-2,500ಕ್ಕೆ ಹೋಗುತ್ತೆ ಅನ್ನೋದೊಂದು. ಸೊ ನಂಬರ್ 2 ಇನ್ನೊಂದೇನೆಂದರೆ ಮನೆ ಕಟ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಚೆನ್ನಾಗಿದೆ, ಯಾವುದೇ ಅನುಮಾನ ಇಲ್ಲ. ನೀರಾಗಿರ್ಬೋದು, ವಾಟ್ರ್ ಆಗಿರ್ಬೋದು, ರೋಡ್ ಆಗಿರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಲೇಔಟ್ ಮುಂದೆನೇ ಬಸ್ಸು BMTC ಬಸ್ ಕೂಡ ಓಡಾಡ್ತೀವಿ. ಮಾರ್ಕೆಟಿಂದ ಮತ್ತು ಶಿವಾಜಿನಗರಿಂದ ಮತ್ತು ಮೆಜೆಸ್ಟಿಕ್ಕಿಂದ ಎಲ್ಲನೂ ಬಸ್ಸುಗಳು ಇಲ್ಲಿ ಎವ್ರಿ ಹಾಫ್ ಆನ್ ಅವರ್ ಒಂದು ಬಸ್ಸಸ್ ಇದೆ. ಮತ್ತು ಒಂದು 500 ಮೀಟರ್ಸಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಆಕೃತಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ನೀವು ನಮ್ಮ ಗೂಗಲ್ ಇದರಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಸೊ ಇನ್ನೊಂದು ಕೆಲವ್ರಿಗೇನು ಡೌಟ್ ಇರುತ್ತೆ ಅಂತಂದರೆ, ಸಿಟಿಯಿಂದ ಎಷ್ಟು ದೂರ ಇದೆ, ಬೆಂಗಳೂರಿಂದ ಸುಮಾರು ದೂರ ಇದೆ. ಹೌದು, ಸಿಟಿಯಿಂದ ಇದು 47 ಕಿಲೋಮೀಟರ್ಸ್ ಆಗುತ್ತೆ ವಿಧಾನಸೌಧದಿಂದ. ದೇವನಹಳ್ಳಿಯಿಂದ ಮತ್ತು ಇದು 10 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ರೋಡ್ ಆಕ್ಸೆಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ರೋಡ್ ಆಕ್ಸೆಸಿಬಿಲಿಟಿ ಇದೆ. ಮತ್ತು ಅವ್ರು ಏನಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂತಂದರೆ ಅವ್ರ ಓನ್ ವೆಹಿಕಲಲ್ಲಿ ನಾವು ಗೂಗಲ್ ಲಿಂಕ್ ಕಳಿಸ್ತೀವಿ, ಅವರೇ ಬರ್ಬೋದು. ನಾವು ಇಲ್ಲಿ ಲೇಔಟಲ್ಲಿ ಇರ್ತೀವಿ, ನಾವು ತೋರಿಸ್ತೀವಿ. ಇನ್ ಕೇಸ್ ಅವ್ರಿಗೆ ಬರೋಕ್ಕಾಗಲಿಲ್ಲ, ನಮ್ಮ ಹತ್ರ ವೆಹಿಕಲ್ ಇಲ್ಲ ಅಂತಂದರೆ ನಮ್ಮ ಆಫೀಸು ಅಡ್ರೆಸ್ಸು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನಮ್ಮ ಆಫೀಸ್ ಅಡ್ರೆಸ್ಗೆ ಫೋನ್ ಮಾಡಿ ನಮ್ಮ ಆಫೀಸ್ಗೆ ಬನ್ನಿ, ಅಲ್ಲಿಂದಲೇ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಕ್ಯಾಬಲ್ಲಿ ನಾವು ಕರ್ಕೊಂಬಂದು ತೋರಿಸ್ತೀವಿ. ಸೊ ನಾಮಿನಲ್ ಅಡ್ವಾನ್ಸ್ ಕೊಟ್ಬಿಟ್ಟು ಅವರು ಬುಕ್ಕಿಂಗ್ ಮಾಡ್ಬೋದು. ಸೊ ಬುಕ್ಕಿಂಗ್ ಮಾಡಿ ಮತ್ತು ಅವರು ಲೋನ್ ಬೇಕಾದರೆ ನಾವೇ ಅಸಿಸ್ಟ್ ಮಾಡ್ತೀವಿ. ಯಾವ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಏನು ಅನ್ನೋದು ಕೂಡ ಅಸಿಸ್ಟ್ ಮಾಡ್ತೀವಿ. ಸೊ ಅದ್ರ ಪ್ರಕಾರ ಲೋನ್ಗೆ ಹೋಗ್ಬೋದು. ಮತ್ತು ನಮ್ಮದು ಪ್ರೈಸಿಂಗ್ ಬಂದು ತುಂಬ ನಾಮಿನಲ್ ಪ್ರೈಸು. ನೀವು ಅಂದ್ಕೊಂಡಿರ್ಬೋದು ಏನು 2,500-3,000 ರೂಪಾಯಿ ಇರ್ಬೋದು ಸ್ಕ್ವೇರ್ ಫೀಟು ಅಂತ ಅಂದ್ಕೊಂಡಿರ್ತಾರೆ ಸುಮಾರು ಜನ. ಇಲ್ಲ, ಖಂಡಿತ ತಪ್ಪು. ನಮ್ಮ ಸ್ಟಾರ್ಟಿಂಗ್ ಪ್ರೈಸೇ 1,800ಇಂದ 2,500 ಒಳಗಡೆ ಇರುತ್ತೆ. ಮತ್ತು ಡಿಫ್ರೆಂಟ್ ಡೈಮೆನ್ಷನ್ ಪ್ಲಾಟ್ಸ್ ಕೂಡ ಇರುತ್ತೆ ನಮ್ಮ ಹತ್ರ. 20-30ಇಂದ ಹಿಡ್ಕೊಂಡು ಮತ್ತು 20-40 ಇದೆ, ಮತ್ತು 30-60 ಇದೆ, 60x60 ಇದೆ. ಸೊ ಈ ಥರ ಡಿಫ್ರೆಂಟ್ ಡೈಮೆನ್ಷನ್ ಪ್ಲಾಟ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಆರಾಮಾಗಿ ಕಣ್ಮುಚ್ಕೊಂಡವರು ಪ್ರಾಪರ್ಟಿನ ತೊಗೋಬೋದು. ಡಾಕ್ಯುಮೆಂಟ್ಸು ಚೆನ್ನಾಗಿದೆ, ಲೋನು ನಾವೇ ಮಾಡಿಸ್ಕೊಡ್ತೀವಿ, ಕ್ಯಾಬ್ ಫೆಸಿಲಿಟಿಯು ನಾವೇ ಕೊಡ್ತೀವಿ ಅಟ್ ಫ್ರೀ ಆಫ್ ಕಾಸ್ಟು. ಯಾವುದೇ ಅನುಮಾನ ಇಲ್ದಿರ ಅವರು ತೊಗೋಬೋದು. ಸೊ ನಮ್ಮ ಲೇಔಟ್ ನೋಡಿ ಯಾರೇ ಇಷ್ಟಪಟ್ರು ಇದು ತೊಗೋಬೇಕು, ಸೈಟ್ ತೊಗೋಬೇಕು ಅಂದರೆ, ಸೊ ಇಲ್ಲಿ ಆನ್ಲೈನಲ್ಲಿ ಮೇಲ್ಗಡೆ ಬರ್ತಾರೆ, ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಸ್ಗೆ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಬಿಫೋರ್ 1 ಡೇ ನಮ್ಗೆ ಹೇಳಿ, ನಾವೇ ಬೇಕಾದರೆ ವೆಹಿಕಲ್ ಅರೇಂಜ್ ಮಾಡ್ತೀವಿ. ಇಲ್ಲ ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ನೀವೇ ಡೈರೆಕ್ಟ್ ಬನ್ನಿ, ಮಾತಾಡಿ. ಆಮೇಲೆ ಎಲ್ಲ ರೀತಿಯಲ್ಲೂ ವ್ಯವಸ್ಥಿತವಾಗಿ ಮಾಡಿರೋಂಥ ಒಂದು ಲೇಔಟ್ ಇದು. ನೀವು ಯಾವುದೇ ಅನುಮಾನ ಇಲ್ಲ, ನೀವು ಕಣ್ಣು ಮುಚ್ಕೊಂಡು ತೊಗೊಂಡು ಮನೆಯೂ ಕಟ್ಕೋಬೋದು. ಒಂದು 2-3 ಇಯರ್ಸಲ್ಲಿ ಮನೆ ಕಟ್ಕೊಂಡು. ಮುಂಚೆ ಎಲ್ಲನೂ ಬೆಂಗಳೂರಿಂದ ಆಚೆ ಅಂತಂದರೆ ಯಲಹಂಕ ಅಂತಾಯಿದ್ರು. ಯಲಹಂಕದಲ್ಲಿ ಆವಾಗ 200-300 ರೂಪಾಯಿ ಇದ್ದಾಗ ಜನ ತೊಗೊಳ್ಳಿಲ್ಲ. ಇವಾಗ ಅದೇ ಯಲಹಂಕದಲ್ಲಿ 16,000ದಿಂದ 17,000 20,000ವರೆಗೂ ರೇಟ್ ಒಟ್ಟಾಗಿದೆ. ಸೊ ಅದೇ ರೀತಿ ದೇವನಹಳ್ಳಿ ಕಡೆ ಯಲಹಂಕ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಸುತ್ತಮುತ್ತಲು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಆಗ್ತಾಯಿದೆ. ಮತ್ತು STR ರಿಂಗ್ ರೋಡ್ ಆಗಿದೆ.
ಮತ್ತು KID ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. ಏರ್ಪೋರ್ಟ್ ಟರ್ಮಿನಲ್ 2 ಬ್ಯಾಕ್ ಗೇಟ್ ನಮ್ಮ ಹತ್ರ, ನಮ್ಮ ಲೇಔಟ್ಗೆ. ಸೊ ಹಂಗಾಗಿ ಯಾವುದೇ ಇದು ತೊಂದರೆ ಇಲ್ಲ. ಮನೆ ಕಟ್ಕೊಂಡು ವಾಸ ಮಾಡೋಕ್ಕೆ ಯೋಗ್ಯವಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್.